ಸರ್, ನಾನು ಅದನ್ನು ಭಾಳಷ್ಟು ಸರಿ ಗಮನಿಸಿದ್ದೀನಿ. ರಾಜಣ್ಣ ಅವರು ಇವಾಗ ನಮ್ಮ ಏನು ಸಚಿವರಾಗಿದ್ದಾರೆ, ನಮ್ಮ ಜಿಲ್ಲಾ ಸಚಿವರಾಗಿದ್ದಾರೆ, ಜಿಲ್ಲಾ ಇನ್ಚಾರ್ಜ್ ಸಚಿವರಾಗಿದ್ದಾರೆ, ಅವರು ಪದೇ ಪದೇ ದೇವೇಗೌಡರು ಸಾವಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇದು ಎರಡನೇ ಬಾರಿ. ಇದು ಎಲ್ಲೋ ಒಂದು ಕಡೆ ಅವರ ಮಟ್ಟಕ್ಕೆ ಇಲ್ಲ ಅವರ ಕಾರ್ಯಕರ್ತರ ಮಟ್ಟಕ್ಕೆ ಹಾಸ್ಯವಾಗಿ ನೋಡ್ಬೋದು. ಆದರೆ ಜಿಲ್ಲೆ ಜನತೆ ಇರ್ಬೋದು, ಇಡೀ ರಾಜ್ಯ ಇರ್ಬೋದು, ಇಲ್ಲ ದೇಶನೇ ಇರ್ಬೋದು, ಇವತ್ತು ಅದನ್ನು ಏನು ಸ್ವಾಗತ ಮಾಡೋ ಅಂಥ ಹೇಳಿಕೆ ಅಲ್ಲ ಅದು. ಇವತ್ತು ಅವ್ರಿಗೆ ಒಬ್ಬರು ಹಿರಿಯ ರಾಜಕಾರಣಿ ಆ ಥರ ಹೇಳಿಕೆಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶೋಭೆ ತರೋಂಥ ಕೆಲಸ ಆಗೋದಿಲ್ಲ. ಇವತ್ತು ಇವೆಲ್ಲ ವಾತಾವರಣ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಜನರು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೇಸರಗೊಳ್ಳೋ ಅಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತೆಲ್ಲ ಒಂದು ಕಡೆ ನಾವು ಕಾಂಗ್ರೆಸ್ ಪಕ್ಷನ ಇವತ್ತು ಯಾವ ಸ್ಥಿತಿ ಇದೆ, ಇವತ್ತು ಕಾಂಗ್ರೆಸ್ನ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಿಲ್ಲ, ಬೀದಿ ಬೀದಿಲಿ ಚರ್ಚೆ ಆಗೋಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆ ವಾತಾವರಣ ಆಗೋಂಥ ಕೆಲಸನೂ ಆಗ್ತಾಯಿದೆ. ಇವತ್ತು ಇವೆಲ್ಲ ನಾವು ಇದರಿಂದ ನಾವೆಲ್ಲ ಒಂದು ಕಡೆ ಕುಗ್ತೀವಿ ಅನ್ನೋ ಮನಸ್ಥಿತಿ ಇಲ್ಲ. ಇನ್ನು ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡೋ ಅಂಥ ಕೆಲಸ ಮಾಡಿ ಇಂಥ ಹೇಳಿಕೆಗಳಿಂದ ನಮ್ಮಲ್ಲಿ ಇನ್ನೂ ನಮ್ಮ ಕಾರ್ಯಕರ್ತರು ಇನ್ನೂ ಪ್ರೋತ್ಸಾಹಗೊಂಡು ಇವತ್ತು ಇನ್ನೂ ಹೆಚ್ಚಿನ ಕೆಲಸ ಮಾಡೋ ರೀತಿಯಲ್ಲಿ ನಾವು ಮಾಡೋ ಅಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇದರಿಂದ ನಾವೇನೋ ಕುಗ್ತೀವಿ, ಇದರಿಂದ ಭಯ ಬೀಳ್ತಿ ಆಗ್ತೀವಿ, ಇದರಿಂದ ಏನೋ ನಮಗೇನೋ ಹೆಸರು ಕೆಡುತ್ತೆ, ಇವೆಲ್ಲ ಏನೂ ಇಲ್ಲ. ಇವೆಲ್ಲದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿ ಜನರಿಗೆ ಕಾಂಗ್ರೆಸ್ ಮನಸ್ಥಿತಿ ಅರ್ಥ ಆಗ್ತಿದೆ. ಮುಂದಿನ ದಿವಸಗಳಲ್ಲಿ ಜೂನ್ 4ನೇ ತಾರೀಕು ಏನು ರಿಸಲ್ಟ್ ಇದೆ, ಹಾಸನ ಜಿಲ್ಲೆಯಲ್ಲಿ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನ ಕಾದು ನೋಡಿ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಏನು ಎಲ್ಲ ತಾಲೂಕುಗಳಿಗೂ ನಾನೇನು ವಿಸಿಟ್ ಮಾಡ್ತಾಯಿದ್ದೀನಿ, ಎಲ್ಲ ಕಡೆನೂ ನಾನು ಆಗಲೇ ಪಂಚಾಯತಿ ವಾರ್ ಭೇಟಿ ಮಾಡೋವಂಥ ಕೆಲಸನೂ ಮಾಡಿದ್ದೀನಿ. ಹೋಬಳಿ ಮಟ್ಟದ ಕಾರ್ಯಕ್ರಮಗಳನ್ನೂ ಈಗ ಚಂದ್ರಾಯಪಟ್ಟಣ ಮತ್ತು ಹಾಸನಲ್ಲಿ ಸಾಲ್ಗಾಮೆ, ನಮ್ಮ ಆಲೂರು, ಕಟಾಯ ಹಾಗೂ ಮೊಸ್ಲೆಹೊಸಳ್ಳಿ, ಬೂನಹಳ್ಳಿ ಭಾಳಷ್ಟು ಕಡೆ ನಾವಾಗಲೇ ಪ್ರಚಾರಕ್ಕೆ ಕೈಗೊಂಡು ಇವತ್ತಾಗಲೇ ಭಾಳಷ್ಟು ಕಡೆ ಹೋಗೋಂಥ ಕೆಲಸನ ಮಾಡಿದ್ವಿ. ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಹೋಬಳಿ ಮಟ್ಟದ ಒಂದು ಕಾರ್ಯಕ್ರಮಗಳು ಹಾಗೂ ನಮ್ಮ ಏನು ರಾಜ್ಯ ನಾಯಕರುಗಳು ಮತ್ತು ಕೇಂದ್ರ ನಾಯಕರುಗಳು ಬರ್ತಾರೆ ಅಂತ ಹೇಳಿದ್ದಾರೆ. ಡೇಟ್ಸ್ಗಳನ್ನ ಆಗಲೇ ಒಂದೊಂದಾಗಿ ಡೇಟ್ಸ್ಗಳು ಕೊಡೋ ಅಂಥ ಕೆಲಸನ ಮಾಡ್ತಿದ್ದಾರೆ. ಈಗ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪ ಸಾಹೇಬರು ಕೂಡ 14ನೇ ತಾರೀಕು ಈಗ ಸಕಲೇಶ್ಪುರ ಹಾಗೂ ಕಡೂರು 2 ಕ್ಷೇತ್ರಕ್ಕೂ ಒಂದೇ ದಿನ ಬರೋ ಅಂಥ ಕೆಲಸ ಏನು ಮಾಡ್ತಿದ್ದಾರೆ. ಅವ್ರ ಜೊತೆ ದೇವೇಗೌಡರು ಸಾಹೇಬ್ರೂ ಬರ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ಅವನು ಕೂಡ ನಾವು ಡೇಟ್ಗಳನ್ನ ಇಟ್ಕೊಂಡು ಬೇರೆ ಕಾರ್ಯಕ್ರಮಗಳನ್ನ ಫಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಹೋಗೋಂಥ ಕೆಲಸನ ಏನು ಮಾಡ್ತಾಯಿದ್ದೀವಿ. ಅದಲ್ಲದೆ ಭಾಳಷ್ಟು ಕಾರ್ಯಕರ್ತರು, ಮುಖಂಡರುಗಳು ಸ್ವಯಂ ಪ್ರೇರಿತವಾಗಿ ಇವತ್ತು ಕೆಲಸನ ಬೂತ್ ಮಟ್ಟದಲ್ಲಿ ಏನು ಮಾಡ್ತಿದ್ದಾರೆ, BJP ಮತ್ತು JDS ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಿನ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಕಡೆನೂ ಒಳ್ಳೆ ಕೆಲಸ ನಡೀತಾ ಇರೋದ್ರಿಂದ ಇವತ್ತು ಒಂದು ಒಳ್ಳೆ ರಿಪೋರ್ಟ್ಸ್ಗಳು ತೊಗೊಂಡಂಥ ಒಳ್ಳೆ ಸಂದೇಶ ಬರ್ತಾಯಿದೆ. ನಾವು 100ಕ್ಕೆ 100 ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ, ಒಂದು ವಿಶ್ವಾಸ ಇದೆ. ಈ ಸರಿ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು, ದೇವೇಗೌಡರಿಗೆ ಇಲ್ಲಿನ ಈ ಭಾಗದಿಂದ ಶಕ್ತಿ ತುಂಬ ಅಂತ ಕೆಲಸ ಮಾಡಬೇಕು, ಹಾಗೂ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ವಿಶ್ವಾಸನ ಇವತ್ತು ಜಿಲ್ಲೆ ಜನತೆ ಮಾತಾಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಭಾಳ ಚೆನ್ನಾಗಿ ನಡೀತಾ ಇದೆ. ಏನಾದ್ರು ಸಣ್ಣ ಪುಟ್ಟಗಳು ಆಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಅಲ್ಲೇ ಸರಿಪಡಿಸೋದಾದ್ರೆ ಸರಿಪಡಿಸ್ತಿದ್ದಾರೆ. ಇಲ್ಲಾಂದರೆ ನನಗೆ ಫೋನ್ ಮಾಡಿ ದೂರವಾಣಿ ಮುಖಾಂತರ ಕರೆದು ನನಗೆ ಯಾವ ರೀತಿ ಸರಿಪಡಿಸೋಂಥ ಕೆಲಸಗಳು ಮಾಡೋಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಬಹುತೇಕ ಎಲ್ಲ ಕಡೆ ಜಿಲ್ಲೆಯಲ್ಲಿ ಒಳ್ಳೆ ವಾತಾವರಣ ಇದೆ, ಚೆನ್ನಾಗಿ ನಡೀತಾ ಇದೆ ಸರ್.